ಇನ್ನು ಚಿಕ್ಕೋನಹಳ್ಳಿ-ಪಾಳ್ಯ ಕಾಲೋನಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದಂತಹ ಶಾಸಕ ಎಸ್ಆರ್ ಶ್ರೀನಿವಾಸ್, ಬಡವನಪಾಳ್ಯ ಕಾಲೋನಿ ಹಾಗೆ ಯಲ್ಲಾಪುರ ನವಗ್ರಾಮಿ ಕಾಲೋನಿ, ಮಸಕೊಂಡ್ಲಿ ಕಾಲೋನಿಗಳಲ್ಲಿ ಒಟ್ಟು 20 ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. 17.5 ಕೋಟಿ ವೆಚ್ಚದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಿಗೂ ಕೂಡ ಕಾಮಗಾರಿಯನ್ನ ನೀಡಲಾಗಿರುವಂತದ್ದು. ಇನ್ನು 14 ಕೋಟಿ ವೆಚ್ಚದಲ್ಲಿ ಜನರಲ್ ಇರುವಂತಹ ಗ್ರಾಮಗಳಿಗೆ ರಸ್ತೆ ಕಾಮಗಾರಿಗೆ ಹಾಕಲಾಗಿದೆ. ಗ್ಯಾರಂಟಿ ಇದೆಲ್ಲವನ್ನ ಬಿಟ್ಟು ಇನ್ನು ಗ್ಯಾರಂಟಿ ಯೋಜನೆಯಲ್ಲಿ ಡಿಕೆಶಿ ನೇತೃತ್ವದ ಸರ್ಕಾರದ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ಶ್ರೀನಿವಾಸ್ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಹರ ಫಲಾನುಭವಿಗಳಿಗೆ ಯಾರಿಗೂ ತೊಂದರೆ ಆಗದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅನರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಯನ್ನ ತಡೆಯಲು ಸರ್ಕಾರ ಮುಂದಾಗಿದೆ ಅಂತ ಎಸ್ಆರ್ ಶ್ರೀನಿವಾಸ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಿದ್ದಾರೆ ನೋಡಿ. ಬದಲಾವಣೆ ತರಬೇಕು ಅಂತಕ್ಕಂಥದ್ದಿಲ್ಲ. ಯಾರು ಅನರ್ಹರು ಅದರ ಫಲಾನುಭವಿಗಳು ಆಗಿದ್ದಾರೋ ಅಂಥವ್ರನ್ನ ಅನರ್ಹರು ಕೈ ಬಿಡ್ತಕ್ಕಂಥದ್ದಕ್ಕೆ ಕ್ರಮ ಕೈಗೊಳ್ಳಿ, ಚೆಕ್ ಮಾಡಿ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅರ್ಹರಿಗೆ ಅದು ಕೂಡ ಹೇಳಿದ್ದಾರೆ. ಅವರು ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರಿಗೆ ಫಲಾನುಭವಿಗಳಿಗೆ ಏನು ಗ್ಯಾರಂಟಿ ಯೋಜನೆಯ ಬೆನಿಫಿಟ್ ಸಿಗುತ್ತೋ ಅದು ಸಿಗಬೇಕು. ಅನರ್ಹರು ಯಾರು ಇದ್ರೆ ತೆಗೀರಿ ಅಂತ ಹೇಳಿದ್ದಾರೆ. ಅದು ಹೇಗೆ ಕಂಡುಹಿಡಿಯೋದು ಹೆಂಗೆ ಅಂತ ಈಗ ಆಲ್ರೆಡಿ 1000 ಕೋಟಿ ವೇಸ್ಟ್ ಆಯ್ತಲ್ಲ ಸರ್ಕಾರದ್ದು. ಆ ಥರ ನೋಡಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗ್ತವೆ. ಈಗ ನಾವು ಶಕ್ತಿ ಯೋಜನೆಗೆ ಜಾರಿ ತಂದಿದ್ದೀವಿ, ಮತ್ತು ವಿದ್ಯುತ್ 200 ಯೂನಿಟ್ ವಿದ್ಯುತ್ ಕೊಟ್ಟಿದ್ದೀವಿ. ನಾವು ಅಫಿಷಿಯಲ್ಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಅವೆಲ್ಲ ಬೇಕಿರಲಿಲ್ವೇನೋ, ನಾವು ಅನೌನ್ಸ್ ಮಾಡುವಾಗಲೇ ಅವೆಲ್ಲ ಅನೌನ್ಸ್ ಮಾಡಬೇಕಾಯಿತು. ಕೆಲವರು ನನಗೆ ಮೊನ್ನೆ ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು, ನಮಗೆಲ್ಲ ಯಾಕ್ರಣ, ನಮ್ಮ ಹೆಂಡ್ತಿದ್ದೀರಿಗೆಲ್ಲ ಯಾಕ್ರಣ ಅಂತ ಅವರೇ ವಾಲಂಟಿಯರಾಗಿ ಹೇಳ್ತಿದ್ರು. ಅಂಥವೆಲ್ಲ ವಾಲಂಟಿಯರಾಗಿ ಬೇಕಿಲ್ಲದವ್ರು ಬರ್ಕೊಡ್ಬೋದು. ಸರ್ಕಾರ ಅವೆಲ್ಲ ಚಿಂತನೆ ಮಾಡಬೇಕು, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕು. 18